ಕೂಡ ತಗೊಂಡು ಬಂದಿದ್ವಿ. ಆದರೆ ಹೂವನ್ನು ಹಾಕಕ್ಕೆ ಕೂಡ ಅಧಿಕಾರಿಗಳು ಬಿಟ್ಟಿಲ್ಲ. ಧಿಕ್ಕಾರ ಧಿಕ್ಕಾರ ಮುಜರಾಯಿ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ದರ್ಶನ ಮಾಡಕ್ಕೆ ಅವಾಯ್ಡ್ ಮಾಡ್ತಿರುವ ಹೇಳಿ ಧಿಕ್ಕಾರ. ಬರ್ಲೇಬೇಕು 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 ಅವರು ಬರ್ಲೇಬೇಕು. ಬೇಕೇ ಬೇಕು ನ್ಯಾಯ ಬೇಕು. ಬೇಕೇ ಬೇಕು ನ್ಯಾಯ ಬೇಕು. ಬೇಕೇ ಬೇಕು ನ್ಯಾಯ ಬೇಕು. ಖಬ್ರಸ್ತಾನಿಗೆ ದರ್ಶನ ಮಾಡಕ್ಕೆ ತಡೀತಿರೋದು ಅಧಿಕಾರಿಗೆ ಹೇಳಿ ಧಿಕ್ಕಾರ. ಇವತ್ತು ಈ ಹೂ ಕೂಡ ತಗೊಂಡು ಬಂದಿದ್ವಿ. ಆದರೆ ಹೂವನ್ನು ಹಾಕಕ್ಕೆ ಕೂಡ ಅಧಿಕಾರಿಗಳು ಬಿಟ್ಟಿಲ್ಲ. ಈ ಗೇಟನ್ನು ಓಪನ್ ಮಾಡಿದ್ದಾರೆ. ಇವರು ಬರೀ ಏನು ಹೇಳ್ತಾರೆ ಅಂದರೆ ಅಲ್ಲೊಂದು ಕೇಜ್ ಥರ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ. ಆ ದಾರಿಯಲ್ಲಿನೇ ಒಳಗಡೆ ಹೋಗಬೇಕು ಅಂತ ಹೇಳ್ತಾರೆ. ಆದರೆ ಆ ದಾರಿಯಲ್ಲಿ ಒಳಗಡೆ ಹೋಗುವಾಗ ಅಲ್ಲಿ ಎಲ್ಲಿ ಕೂಡ ಆ ಖಬ್ರಸ್ತಾನ್ನ ದರ್ಶನ ಮಾಡೋಕ್ಕೆ ನಮಗೆ ಸಾಧ್ಯ ಆಗಲ್ಲ. ಅಲ್ಲಿ ಅವಾಯ್ಡ್ ಆಗುತ್ತೆ. ಅದು ಆ ಏಜ್ ಏನಕ್ಕೋಸ್ಕರ ಹಾಕಿದ್ರು ಅಂದರೆ ಆ ಟೈಮಲ್ಲಿ ದತ್ತ ಜಯಂತಿ ಟೈಮಲ್ಲಿ ಏನು ಅನಾಹುತ ಆಗಬೇಡ್ದು ಅಂತ ಹೇಳ್ಬಿಟ್ಟು ಆ ಸೆಕ್ಯೂರಿಟಿ ಪರ್ಪಸ್ಗೆ ಆ ಗೇಟನ್ನು ಹಾಕಿರ್ತಾರೆ. ಆದರೆ ಇವಾಗ ನಾವು ಖಬ್ರಸ್ತಾನ್ ದರ್ಶನ ನಮ್ಮ ಹಿರಿಯರು ಗೋರಿಗಳು ದರ್ಶನ ಮಾಡಬೇಕು, ಅಲ್ಲಿ ಹೂ ಹಾಕಬೇಕಂದ್ರೆ ಅಲ್ಲಿ ಕೂಡ ಅದು ಅವಾಯ್ಡ್ ಮಾಡಿಟ್ಟಿದ್ದಾರೆ. ಅದು ಕೂಡ ನಾವು ಈ ಮುಂದಿನ ದಿನಗಳಲ್ಲಿ ಕಾನೂನು ರೀತಿಯಲ್ಲಿ ಏನು ನಾವು ಕ್ರಮ ತಗೊಳ್ಬೋದು ಅದು ತಗೊಂತೀವಿ. ಇವರು ನಮ್ಮ ಸಂವಿಧಾನ ಕೊಟ್ಟಿರುವ ಹಕ್ಕನ್ನು ಅವಾಯ್ಡ್ ಮಾಡಿದ್ದಾರೆ, ಅದು ತಡೆದಿದ್ದಾರೆ. ಇವ್ರ ಹತ್ರ ನ್ಯಾಯಾಲಯದ ಆದೇಶ ಕೂಡ ತೋರಿಸಿ ಅಂದರೆ ತೋರಿಸಲ್ಲ. ಯಾವ ಆದೇಶ ಮೇಲೆ ಇವರು ಅವಾಯ್ಡ್ ಮಾಡ್ತಿದ್ದಾರೆ ಅಂದರೆ ಅದು ಕೂಡ ತೋರಿಸಲ್ಲ. ಇದೇ ರೀತಿಯಲ್ಲಿ ಇವತ್ತು ಏನು ಹೇಳ್ತಿದ್ದಾರೆ ಅಂದರೆ ನಾಳೆ ನೀವು ರೈಟಿಂಗ್ ಥ್ರೂ ಅಲ್ಲಿ ಕೊಟ್ಟರೆ ನಾವು ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿಯಲ್ಲಿ ನಿಮಗೆ ರೈಟಿಂಗ್ ಥ್ರೂ ಉತ್ತರ ವಾಪಸ್ ಕೊಡ್ಬೋದು ಅಂತ ಇವರು ಆ ರೀತಿಯಲ್ಲಿ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಇವತ್ತು ನಾವು ವಾಪಸ್ ಹೋಗ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇವರು ಅದು ಏನಕ್ಕೋಸ್ಕರ ಅವಾಯ್ಡ್ ಮಾಡಿದ್ದಾರೆ ಅಂತ ಇವರು ನ್ಯಾಯಾಲಯದಲ್ಲಿ ಇವರು ಆ ಉತ್ತರ ನೀಡಬೇಕು ಅಥವಾ ಮುಂದೆ ಹಿರಿಯ ಅಧಿಕಾರಿಗಳ ಮುಂದೆ ಇವರು ಉತ್ತರ ಕೊಡಬೇಕಂತ. ಇವತ್ತು ನಮ್ಮ ಧಾರ್ಮಿಕ ಗುರುಗಳು ಸಹ ಒಂದು ಅವಮಾನ ಮಾಡಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಇದೇ ರೀತಿ ಮುಂದುವರೆದ್ರೆ ನಾವು ಖಂಡಿತವಾಗಿಯೂ ಒಂದು ದೊಡ್ಡ ಮಟ್ಟದಲ್ಲಿ ರಾಜ್ಯಾದ್ಯಂತ ಒಂದು ದೊಡ್ಡ ರೀತಿಯಲ್ಲಿ ಪ್ರತಿಭಟನೆ ಕೂಡ ಮಾಡಬೇಕಾಗುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ. ಯಾಕಂತ ಹೇಳಿದರೆ ನೋಡಿ, ಒಬ್ಬ ಗುರುಗಳಾಗಿ ಅವ್ರ ವಂಶಸ್ಥರಾಗಿ ಅವ್ರಿಗೂ ಸಹ ಒಳಗೆ ಹೋಗಕ್ಕೆ ಬಿಡ್ತಾ ಇಲ್ಲ, ಸಾರ್ವಜನಿಕರ ಥರ ಹೋಗಿ ಅಂತ ಹೇಳಿ ಒಂದು ಅವಮಾನವನ್ನು ಮಾಡಿದ್ದಾರೆ. ಇದು ನಮ್ಮ ಧಾರ್ಮಿಕ ಭಾವನೆಗಳಿಗೆ ಭಾಳ ಕಷ್ಟ ಉಂಟಾಗಿದೆ, ಭಾಳ ನೋವುಂಟಾಗಿದೆ. ಹಾಗಾಗಿ ಇದನ್ನು ಖಂಡಿತವಾಗಿ ನಾವು ಖಂಡಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಈ ರೀತಿ ಅವಮಾನ ಮಾಡುವಂಥದ್ದು ಏನಾದರೂ ಆಗಿದ್ದರೆ ನಾವು ಖಂಡಿತವಾಗಿ ಕೋರ್ಟ್ ಮುಖಾಂತರ ಇವ್ರಿಗೆ ಏನು ಉತ್ತರ ಕೊಡಬೇಕು ಖಂಡಿತವನ್ನು ಕೊಡ್ತೇವೆ ಅಂತ ಹೇಳ್ಕೊಂತ ಎರಡು ಮಾತನ್ನ ಮುಗಿಸ್ತೇವೆ. ಧನ್ಯವಾದ.